ಎಲ್ಲಿ ಚಿಗುರ್ಕೋತಾನ ಅವನು? ನಾನು ಮುರಿದ ಕಾಲಂತೂ ಚಿಗುರೋಕೆ ಸಾಧ್ಯನೇ ಇಲ್ಲ. ಇನ್ನು ಆ ಶ್ರೀ, ಆ ಪಂಡಿತ್ಗೆ ಕೊನೆ ಕಾಲಕ್ಕೆ ಆಶ್ರಯ ಆಗೋಕೆ ಬಂದವನವನು. ಇದೇ ಕಾರಣಕ್ಕೆ ಇರಬೇಕು ಪಂಡಿತ್ ಅವನನ್ನು ಇಲ್ಲಿ ಕರ್ಕೊಂಡು ಬಂದು ಇರಿಸ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಭಯ ಬೀಳಿಸಿ ಅವನ ಪಾಡಿಗೆ ಅವನು ಇರೋಕೆ ಹೇಳಿ. ಎಲ್ಲಿರ್ತಾನ ಅವನು? ಎಲ್ಲಿದ್ದಾನ ಅವನು? ಅದು ಅಣ್ಣ, ಅವ್ನು ಯಾವ ಪರ್ಸ್ ಪೊಲೀಸ್ ಹತ್ಕೊಂಡು ಯಾರಿಗೆ ಗೊತ್ತಣ್ಣ? ಯಾವ ಬಸ್ಸಲ್ಲಿ ಯಾರ ಪರ್ಸ್ ಕೈ ಹಾಕೊಂಡು ಹತ್ಕೊಂಡು ಹೋಗ್ತಾ ಯಾರಿಗೆ ಗೊತ್ತಣ್ಣ? ಮಾಮೂಲಿ ಕಲ್ಲಣ್ಣ ಅವನು. ನನಗೆ ತುಂಬ ತಲೆನೋವು ಕೊಟ್ಬಿಟ್ಟ ಅವನು. ಕರೆಸಿ ಸ್ವಲ್ಪ ಬುದ್ಧಿ ಹೇಳಿ ಕಲ್ಸ್ಬಿಡಿ ಅವನ್ನ, ಬದುಕೊಳ್ಳಿ. ಸಾಧ್ಯ ಇಲ್ಲ ಅಣ್ಣ, ಅದು ಅವನು ಎದುರೋ ಜಾತಿ ಅಲ್ಲ. ಹಾಗಾದ್ರೆ ಇವನು ದೊಡ್ಡ ಕಂತ್ರಿ ನಾಯಿನ? ಕರೆಸಿ ಬುದ್ಧಿ ಹೇಳಿ. ಬಗ್ಗಿದ್ರೆ ಬಗ್ಲಿ, ಬಗ್ಗದಿದ್ರೆ ಬದುಕಿಸೋದೇ ಬೇಡ. ಸಾಕಿದ ಅಪ್ಪನಿಗೆ ಕಾಲ್ ಲ್ಯಾಪ್ಸ್ ಮಾಡಿದ ಹಾಗೆ ಇವನಿಗೂ ಮಾಡೋಣ. ಇಬ್ಬರು ಮನೆಯಲ್ಲಿ ಕತೆ ಹೇಳ್ತಾ ಬದುಕೊಳ್ಳಿ. ಅಣ್ಣ, ಈಗಾಗಲೇ ನಾವು ಹೇಳಿದೀವಿ ಅಣ್ಣ, ನಮ್ಮ ಮೀನುಗಾರರೆಲ್ಲ ಅವನ ಹತ್ರ ಹೋಗಿ ಮೀನು ಮಾಡ್ತಾ ಇದ್ದಾರೆ. ಈಗ ಯಾರೇ ನಾವು ಬೀದಿ ಪಾಲಾಗ್ತೀವಿ ಅಣ್ಣ. ಮೈ ಮೂಲೆ ಮುರಿದು ಮೂಲೆಯಲ್ಲಿ ಕೂರಿಸೋಣ. ಬಂಡ್ರ ಇಲ್ಲಿ. ಸಾಯಬಾರ್ದವನು ಈ ಭೂಮಿ ಮೇಲೆ ನಾನು ಯಾಕೆ ಬದುಕಿದ್ದೇನೆ ಅಂದ್ಕೊಂಡು ಕೊರಗಿ ಸಾಯಬೇಕು. ಕೈಕಾಲು ಮುರಿಯಿರಿ. ನುಗ್ಗೆ ಮರದ ಕೊಂಬೆಗಳನ್ನು ಮುರಿದಾಗಿ ಅವನ ಕೈಕಾಲನ್ನು ಮುರಿಯಿರಿ. ಈ ಸೆಟ್ಟಿ ಜೊತೆ ಪಂಗ ಇಟ್ಕೊಟ್ರೆ ಪರಿಣಾಮ ಏನಾಗುತ್ತೆ ಅಂತ ಅವನಿಗೆ ಗೊತ್ತಾಗ್ಲಿ. ಹೋಗ್ರಿ, ಹೋಗಿ. ಯಾರು ಅವನು? ಗೊತ್ತಿಲ್ಲ ಅಣ್ಣ. ಎಲ್ಲಿಂದ ಬಂದ ಅವನು? ಗೊತ್ತಿಲ್ಲ ಅಣ್ಣ. ಪಂಡಿತ್ ಎಲ್ಲ ಹೋಗ್ಬೇಕಾದ್ರೆ ಸಿಕ್ಕಿದ್ದಂತೆ, ತಂದು ಮನೇಲಿ ಇಟ್ಕೊಂಡಿದ್ದಾನೆ. ಅದೊಂದೇ ಕಾರಣಕ್ಕೆ ಪಂಡಿತ್ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾನೆ. ಅವನಿಂದ ನಮಗೆ ತುಂಬ ಲಾಸ್ ಆಗಿರ್ಬೇಕಲ್ಲ? ಹೌದಣ್ಣ. ಆ ಲಾಸನ್ನು ಹೇಗೆ ತುಂಬಿಸೋದು ಅಂತ ಈ ಸೆಟ್ಗೆ ಚೆನ್ನಾಗಿ ಗೊತ್ತು. ಬ್ಲ್ಯಾಕ್ ಟಿಕೆಟ್ ಮಾಡಿಕೊಂಡು ಬೀದಿಯಲ್ಲಿ ಪೋಳಿಯಾಗಿ ಅಲಿಯೋನಿಗೆ ಇಷ್ಟೊಂದು ಕೊಬ್ಬ. ಶ್ರೀ ಹೆಸರೇನು ತುಂಬ ಚೆನ್ನಾಗಿದೆ, ಆದರೆ ಅದೃಷ್ಟ ಚೆನ್ನಾಗಿಲ್ಲ. ಆ ದೇವರು ಅವನ ಅದೃಷ್ಟನ ಸೀಮೆ ಸುಣ್ಣದಲ್ಲಿ ಬರೆದಿರಬೇಕು. ಅಲ್ಸಿ ಬಿಡೋಣ, ಏನಂತೀಯ? ನೋಡಿ, ಶ್ರೀ ಬರೋದಾದ್ರೆ ಈ ದಾರಿಯಲ್ಲಿ ಬರ್ತಾನೆ. ಅವನು ಎಲ್ಲೂ ಬೇರೆ ಜಾಗ ಇಲ್ಲ. ಇದು ಒಳ್ಳೆ ಸಮಯ. ಸಿಕ್ಕಿದ್ರೆ ಇಲ್ಲಿ ಹೊಡೆದಾಕ್ಬೇಕು. ಮತ್ತೆ ತಾಪದಿಲ್ಲ ಮೇ.
ಕಾಪಾಡೋಕ್ಕೆ ನಮ್ಮ ಅಪ್ಪ ಇದ್ದಾರೆ, ಕಾಯೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ನೀನು ಚೆನ್ನಾಗಿರು ಅಂತ ಹೇಳೋದಕ್ಕೆ ನಮ್ಮ ಮಂಗಳೂರಿನ ಜನ ಇದ್ದಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನೀ ತುಂಬ ಒಳ್ಳೆಯವನು, ಇನ್ಮೇಲೆ ಇಂಥ ತಪ್ಪುಗಳು ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟು ಕಳ್ಸೋದಕ್ಕೆ ಕರಾವಳಿ ಪೊಲೀಸರಿದ್ದಾರೆ. ಈ ಸಮುದ್ರದಲ್ಲಿ ಸಿಗೋ ಮೀನೆಲ್ಲ ತನಗೊಬ್ಬನಿಗೆ ಸಿಗಬೇಕು ಅನ್ನೋ ಆ ನಿಮ್ಮ ಸುಧಾಕರ್ ಶೆಟ್ಟಿ ತನ್ನನ್ನೇನು ಸಮುದ್ರದ ರಾಜ ಅನ್ಕೊಂಡ್ಬಿಟ್ಟಿದ್ದಾನ. ಇಲ್ಲಿವರೆಗೂ ಅವ್ನು ದೋಚಿದ್ದು ಸಾಕು. ತಾನೊಬ್ಬನೇ ಅಲ್ಲಿ ಬದುಕಬೇಕು ಅಂತ ಆ ದೇವ್ರ ಹತ್ರ ಅವನಾದ್ರೂ ಉಯಿಲ್ ಬರ್ಸ್ಕೊಂಬಂದಿದ್ದಾನ. ನೋಡೋಕೆ ಚಾಕ್ಲೇಟ್ ಬಾಯಿ ಥರ ಇದ್ದೀಯಾ, ಅನ್ನ ನೋಡಿ ಸಾಯ್ಬೇಡ, ಸುಮ್ಮನೆ ರಾಜ ಆಗಿಬಿಡು. ರಾಜಿ ಏನು? ನಾನು ರಾಜಿ? ಜೋಕ್ ಜೋಕ್ ಜೋಕ್. ಸರಿಯಾಗಿ ಕೇಳಿಸ್ಕೋ. ಈ ಸಮುದ್ರ ಸುಮ್ಮನೆ ಇದೆ, ಸೈಲೆಂಟ್ ಆಗಿದೆ ಅಂತ ಖುಷಿ ಪಡ್ಬೇಡ. ಸುನಾಮಿ ಬರೋ ಮುಂಚೆ ಸಮುದ್ರ ಹೀಗೆ ಸೈಲೆಂಟ್ ಆಗಿರುತ್ತೆ. ಬಂದು ಎಲ್ಲ ಕೊಚ್ಕೊಂಡು ಹೋದ್ಮೇಲೆನೆ ಆ ಸುನಾಮಿ ಪವರ್ ಏನು ಅಂತ ಗೊತ್ತಾಗೋದು. ಈ ಶ್ರೀ ಬಂದಾಯ್ತು, ಇನ್ನು ನಿಮ್ಮ ಸುಧಾಕರ್ ಶೆಟ್ಟಿಗೆ ನನ್ನ ಪವರ್ ಏನು ಅಂತ ಗೊತ್ತಾಗತ್ತೆ. ಶ್ರೀ ಬಿಟ್ಬಿಡು, ಶ್ರೀ ಬಿಟ್ಬಿಡು, ಶ್ರೀ ಬಿಟ್ಬಿಡು. ಯಾಕೆ ತೊಂದರೆ ತಗೊಳ್ತೀಯ? ನನಗೇನೋದು ಆದ್ರೆ ನನ್ನ ಸುಮ್ಮನೆ ಬಿಡಲ್ಲ ನೋಡು. ಏನು ನಿಮ್ಮ ಅಣ್ಣ ದೊಡ್ಡ ಹುಲಿನ? ಅವನ ಪುಂಡಾಟಿಕೆ ಬಗ್ಗೆ ಕೇಳಿದ್ದೆ, ನೋಡಿರ್ಲಿಲ್ಲ. ಇವತ್ತು ಅದು ನೋಡ್ದಂಗಾತೆ. ಬಾರೋ ಬಾರೋ, ಆ ಪುಸ್ತಕದಲ್ಲಿರೋ ನಿಮ್ಮ ಹುಲಿನ ನಾನು ನೋಡ್ಬೇಕು. ಅಮ್ಮ, ನಿಮಗೆ ಪವಾಡಗಳಲ್ಲಿ ನಂಬಿಕೆ ಇದೆಯಾ? ಯಾಕೆ? ಹೇಳ್ತೀನಿ. ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ನಂಬೋದಕ್ಕೆ ಶುರು ಮಾಡಿ. ಯಾಕಂದ್ರೆ ರಾಧಿಕಾ ಪವಾಡ ಮಾಡ್ತಾ ಇದ್ದಾಳೆ. ಈ ಶತಮಾನದಲ್ಲಿ ಅದ್ಭುತವಾದ ಪವಾಡ ಮಾಡೋರು ಯಾರಾದ್ರೂ ಇದ್ರೆ ಅದು ರಾಧಿಕಾನೇ ಅಮ್ಮ. ನನ್ನಿಂದ ಅವಳನ್ನ ಸೋಲ್ಸೋಕ್ಕಾಗೋದಿಲ್ಲ ಅನ್ನೋ ಅನಿಸ್ತಾ ಇದೆ. ಎಷ್ಟು ಸಾರಿ ಅವಳು ಮುಂದೆ ಹೋದ್ರು ನನಗೆ ಸಿಗ್ತಿರೋ ಸೋಲೆ. ಇಷ್ಟು ಬೇಗ ಸೋಲಿನ ಬಗ್ಗೆ ಮಾತಾಡ್ಬೇಡ ಶಾಂತನು. ಇನ್ನು ಸ್ವಲ್ಪ ದಿನ ಅಷ್ಟೇ. ನೀನು ಧರ್ಮಾಧಿಕಾರಿ ಪೀಠದ ಮೇಲೆ ಕೂರೋದಿಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡೋಣ. ಇಲ್ಲಮ್ಮ, ಅವಳು ಬದುಕಿರೋವರೆಗೂ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ. ಅವಳು ಊರಿಗೆ ಹೋದಾಗ 2 ಸರಿ ಅಟ್ಯಾಕ್ ಮಾಡಬೇಕು, 2 ಸರಿ ತಪ್ಪಿಸ್ಕೊಂಡು. ಏನು ಅದೃಷ್ಟನ ಅವಳು ಸೆರೆಗಿಟ್ಕೊಂಡು ಓಡಾಡ್ತೀವೋ ಏನೋ ಗೊತ್ತಾಗ್ತದೆ. ಬೇರೆಯವ್ರು ಹೋದ್ರೆ ಕೆಲಸ ಆಗಲ್ಲ ಅಂತ ನಾನೇ ಹೋದೆ ಅಮ್ಮ. ಇನ್ನೇನು ಅವಳಂಗೆ ಕಾರ್ಯ ಹಿಡಿಯೋದಕ್ಕೆ ಸಾಯ್ಬೇಕು, ಅದ್ರಲ್ಲಿ ಆಗಿದ್ದೇ ಬೇರೆ. ಹೀಗೆ ಆದ್ರೆ ನಾನು ಧರ್ಮಾಧಿಕಾರಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀ ರಾಧಿಕನ್ ಹಿಂದೆ ಬಿದ್ದು ಧರ್ಮಾಧಿಕಾರಿ ಪಟ್ಟದಿಂದ ದೂರ ಆಗ್ತಿದ್ದೀನಿ ಅನ್ನಿಸ್ತಿದ್ಯಾ? ಹಾಗಿದ್ರೆ ಒಂದು ಕೆಲಸ ಮಾಡು. ನೀ ಧರ್ಮಾಧಿಕಾರಿ ಆಗೋವರೆಗೂ ಅವಳ ತಂಟೆಗೆ ಹೋಗೋದು ಬೇಡ. ಹಾಗಂತ ಅವಳಿಗೆ ಹೆದರ್ಕೊಂಡು ಸುಮ್ಮನೆ ಇರು ಅಂತೀರಾ? ಅಲ್ಲ ಶಾಂತನು, ಸ್ವಲ್ಪ ದಿನದ ಮಟ್ಟಿಗೆ ಅವಳ ಕೊಲೆ ಪ್ರಯತ್ನನ ಮುಂದೂಡೋಣ. ಬೇರೇನಾದ್ರೂ ಪ್ಲಾನ್ ಮಾಡೋಣ. ನೀ ಧರ್ಮಾಧಿಕಾರಿ ಆಗ್ತಿದ್ದ ಹಾಗೆ ಮೊದಲನೇ ಬಲಿನೇ ಆ ರಾಧಿಕಾ, ಆಮೇಲೆ ಆ ರುಕ್ಮಿಣಿ, ಅಜ್ಜಿ, ಹೀಗೆ ಒಬ್ಬೊಬ್ಬರ ತಲೆನೇ ಉರುಳಿಸ್ತಾ ಹೋಗೋಣ. ಊರಲ್ಲಿ ನೀನೇ ಅವಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಅವಳಿಗೇನಾದ್ರೂ ಅನುಮಾನ ಬಂತ? ಬಂದಿರಲ್ಲ ಅನ್ಕೋತೀನಿ. ಬಂದರೂ ಕೂಡ ಅವಳು ಈ ಮನೆಯವ್ರಿಗೆ ಹೇಳೋದಿಲ್ಲ. ಹೇಳಿದ್ರು ಈ ಮನೆಯವ್ರು ನಂಬೋದಿಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಶಾಂತರು. ಅಜ್ಜಿ, ರುಕ್ಮಿಣಿ ಮತ್ತೆ ರಾಧಿಕನ ಒಗ್ಗಟ್ಟನ್ನ ನಾವು ಮುರಿಬೇಕು. ಸೊಸೆ ಅಂತ ಮುದ್ದು ಮಾಡ್ತಿರೋ ಅವರು ಅವಳನ್ನ ಮನೆಯಿಂದ ಹೊರಗಡೆ ದಬ್ಬೇಕು. ಆ ರೀತಿ ನಾವೇನಾದ್ರೂ ಪ್ಲಾನ್ ಮಾಡಬೇಕು. ಅಮ್ಮ, ನಾನು ಮಠಕ್ಕೆ ಹೋಗಿ ಸ್ವಾಮೀಜಿನ ಭೇಟಿ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಅವ್ರ ಮುಂದೆ ತಗ್ಗಿ ಬಗ್ಗಿ ನಡ್ಕೊಂಡಿದ್ರೆ ಮುಂದೆ ನಮಗೆ ಸಹಾಯ ಬಲ್ಲ. ಈ ಮನೆ ಒಗ್ಗಟ್ಟನ್ನ ಮುರಿಯೋಕ್ಕೂ ಮುಂಚೆ ನಾನು ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ.
ಅಮ್ಮ ಮಗ ಒಟ್ಟಿಗೆ ಇದ್ರೆ ತಾನೆ ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ಉಪಾಯ ಮಾಡೋದು. ನಿಮ್ಮಿಬ್ರು ಒಗ್ಗಟ್ಟನ್ನ ನಾನ್ ಮುರಿದು ಈ ಮನೆನ ಉಳಿಸ್ಕೋತೀನಿ. ನಂಗೆ ಗೊತ್ತಿತ್ತು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ನಂಗೆ ಗೊತ್ತಿತ್ತು. ಆದ್ರೆ ಆ ಏನಾನ ಅಲ್ಲೇ ಬಿಸಾಕದ್ ಬಿಟ್ಟು ಇಲ್ಲಿವರೆಗೆ ಯಾಕೆ ತಕೊಂಡ್ ಬಂದ್ರಿ? ಯಾವ್ದಾದ್ರು ನದಿಗೆ ಬಿಸಾಡ್ತಿದ್ರೆ ಮೀನುಗಳಿಗೆ ಆಹಾರ ಆಗ್ತಿತ್ತು. ಬುದ್ಧಿ ಇದೆಯಾ ನಿಮ್ಗೆ? ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತೀರಾ? ಈಗಾಗ್ಲೇ ನನ್ನ ಮೇಲೆ ಪೊಲೀಸ್ನವ್ರಿಗೆ ಅನುಮಾನ ಬಂದಿದೆ. ಅಲ್ಲ, ಒಂದು ಕೆಲಸ ಮಾಡ್ಕೊಂಡು ಬಂದ್ರು ಅಂದ್ರೆ ಇನ್ನೇನನ್ನು ಮಾಡ್ಕೊಂಡು ಬರ್ತೀರಲ್ರು. ಏನು ಬುದ್ಧಿ ಐಡಿಗಳು ನೀವು? ಜೀವ ಇದೆಯಾ ಇಲ್ಲ ಅದನ್ನು ತೆಗೆದು ಬಿಡ್ರ? ಕಿರಾತಕರು ನೀವು, ಬಿಡುವವರಲ್ಲ. ಇರ್ಲಿ ಬಿಡಿ. ನಿಮ್ಮನ್ನು ನನ್ನ ಜೊತೆಯಲ್ಲಿ ಇಟ್ಕೊಳ್ಳೋದು ಒಂದೇ, ಬೆಂಕಿನ ಪಂಚೆಯಲ್ಲಿ ಕಟ್ಕೊಂಡಿರೋದು ಒಂದೇ. ಶ್ರೀ, ನಾನೇ ಶ್ರೀ. ನೀನು ಕಳಿಸಿರೋ ಕಸನೆಲ್ಲ ನಿನ್ನ ಜಾಗಕ್ಕೆ ತಂದು ಹಾಕಿದ್ದೀನಿ. ನೀನು ತುಂಬ ಹೆಸರು ಮಾಡಿದ್ಯಾ, ಆದರೆ ಈ ಕೆಲ್ಸಕ್ಕೆ ಬರ್ದಿರೋ ಪುಡಿ ರೋಡಿಗಳನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ಯಾ. ಯಾರ ಜೊತೆ ಮಾತಾಡ್ತೀಯ? ಭಯ ಭಯ ಆಗಲ್ವಾ ನಿನ್ಗೆ? ಸುಧಾಕರ ಶೆಟ್ಟಿ ಅನ್ನೋ ಪುಡಿ ರೌಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ನಿನ್ನ ಇವತ್ತೇ ನೋಡ್ತಾ ಇರೋದು. ನಿನ್ ಬಗ್ಗೆ ಬಹಳ ಕೇಳಿದ್ದೆ, ಸುಧಾಕರ್ ಶೆಟ್ಟಿ ಹೀಗೆ ಹಾಗೆ ಅಂತೆಲ್ಲ. ಆದ್ರೆ ನಿನ್ನ ನೋಡ್ಮೇಲೆ ನಂಗೆ ಗೊತ್ತಾಗ್ತಾ ಇದೆ ಅದೆಲ್ಲ ಸುಳ್ಳು ಅಂತ. ಬಹಳ ಬಹಳ ತುಂಬಾ ಮಾತಾಡ್ತೀಯ, ಒಳ್ಳೇದಲ್ಲ. ಕಡಿಮೆ ಮಾಡು. ಭಯ ಪಟ್ಕೋ, ಇಲ್ಲ ಅಂದ್ರೆ ಸ್ಮಶಾನ ಸೇರ್ತೀಯ. ಭಯ? ನೋಡು, ನನಗೆ ನೀನೊಬ್ಬ ಸಾಮಾನ್ಯ ಕ್ರಿಮಿನಲ್ ತರ ಕಾಣ್ತೀಯ ಅಷ್ಟೇ. ನೋಡು ಸುಧಾಕರ್, ಎಲ್ರಿಗೂ ಒಂದು ಜಮಾನ ಅಂತ ಇರುತ್ತೆ. ಇಲ್ಲಿವರೆಗೂ ನೀನು ಮೆರೆದಿದ್ದು ಸಾಕು. ಇನ್ಮೇಲೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಅಮ್ಮ ನೋಡಿ, ಊಟ ಮಾಡು ಅಂತ ಹೇಳಿದಷ್ಟೇ ನಾನು. ಹೇಗೆ ಆಡ್ತಿದ್ದಾಳೆ ಅಂತ ಮೊದಲು ಹಾಸ್ಪಿಟಲ್ ಸೇರಿಸಬೇಕು. ಜಾಸ್ತಿ ಮಾತಾಡ್ಬೇಡ ನೀನು. ಇವತ್ತು ಯಾರು ಏನೇ ಹೇಳಿದ್ರು ಇವಳು ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ನಡಿ ಏನಿಂದ ಹುಡುಗ ಅರ್ಥ ನೀನು. ಅಯ್ಯಮ್ಮ ಮಾತಾ ಸುಮ್ಮನೆ ಯಾಕೆ ಹೇಗೆ ಆಡ್ತಿದ್ಯಾ? ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ. ಸತ್ಯಂ ಅಖಿಲ ಸತ್ಯಂ ಅಚಲ ನಿತ್ಯಂ ಸಬಲ ಶೌರ್ಯಂ